ಫ್ರೆಂಡ್ಸ್, ಈಗ ಎಲ್ಲರೂ ಬಂದು ಎಲ್ರಿಗೂ 5:15 ಹೇಳಕ್ಕೆ ಬರೋಕೆ ಹೇಳಿದ್ದೆ. ಇವರೆಲ್ಲ ಬರೋಷ್ಟಕ್ಕೆ 6:15 ಆಯಿತು. ನೆಕ್ಸ್ಟ್ ಇನ್ ವಿಡಿಯೋ ಶಿವಗಂಗೆ ಹತ್ರ ಸಿಗೋಣ. ಹಾಯ್ ಗೈಸ್, ಅಲ್ಲಿ ಶಿವಗಂಗೆ ಹತ್ರಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಜಸ್ಟು 6:52 ಈಗ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ನಮ್ಮ ಪುರುಷೋತ್ತಮ್ ಹೇವಿ ಫಾಸ್ಟ್ ಆಗಿದ್ದಾನೆ ನೋಡಿ. ಪುರುಷೋತ್ತಮ್ ಮಗ ತರಿಸಿ. ಪುರುಷೋತ್ತಮ್ ನೋಡೋಣ ಮೇಲ್ಗಡೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಈಗ ಬೆಟ್ಟದ ದಾರಿ ಕಡೆ ಹೊರಟಿದ್ದೀವಿ. ಮೆಟ್ಲು ಹತ್ತದ ಇದೀವಿ, ಆಲೇ ಬಸ್ ಬಿಡ್ತಾ ಇದೀನಿ. ಮೇಡ್ ಹೋಗಷ್ಟು ತಗೊಂಡ್ಬಿಡ್ತೀನಿ. ನಿಶ್ಚಿತ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಆಲೇ ನಾನು ಸುಸ್ತಾಗ್ಬಿಡೋದು. ಬೆಟ್ಟ 4 ಸಲ ಹತ್ತಿಳಿತೀನಿ. ಇವತ್ತು ಪಕ್ಕ ಪುರುಷೋತ್ತಮ್ಮ ಜ್ವರ ಅಂತ ಮಲ್ಕೊಂಬಿಡ್ತಾನೆ. ಅವ್ರ ಅಪ್ಪ ಏನಕ್ಕೆ ಜ್ವರ ಬಂತು ಅಂತ ಕೇಳ್ಬೇಕು ನಮ್ಮನ್ನಷ್ಟೇ. ಅವ್ರಿಗೆ ಹೋಗೋರಿಗೆ ಹೋಗೋದು ಅಪ್ಪ ನೋಡಿ. ನಮ್ಮ ಇಬ್ಬರು ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾವ್ರೆ. 78 ವರ್ಷ ಅವ್ರನ್ನ. ಫ್ರೆಂಡ್ಸ್, ಇನ್ನೇನು ರೀಚ್ ಆದೋ. ಸ್ವಲ್ಪ ದೂರ ರೀಚ್ ಆದೋ. ಎಲ್ಲದಕ್ಕೂ ಅಡೆ ನೋಡ್ರೆ ಹಿಮ ಹಂಗದೆ. ಇಲ್ಲಿ ನೋಡ್ರೆ ಬಿಸಿಲು. ಫ್ರೆಂಡ್ಸ್, ಇನ್ನೇನು ಬಸವಣ್ಣನ ಹತ್ರ ಬಂದು ಇಲ್ಲಿ ನೋಡ್ರೆ ಮೆಟ್ಲು ಮಾಡೋದ್ರೆ ಅಂದರೆ ಬೆಟ್ಟ ಥರನೇ ಇದೆ. ಹಂಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಕೊನೆಗೂ 6:50ಕ್ಕೆ ಅಡೆ ಬಿಟ್ಟಿದ್ದು. ಇಲ್ಲಿ ಇವಾಗ ರೀಚ್ ಆಗೋ ಅಷ್ಟಕ್ಕೆ 8:15 ಆಗೈತೆ. ಇಲ್ಲಿನ ವೆದರ್ ನೋಡಿ ಹಿಂಗೈತೆ. ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗು ಮೇಲೆ ಫುಲ್ ಟಾಪಲ್ಲಿದ್ದೀವಿ ನೋಡಿ. ವ್ಯೂ ನೋಡಿ ಹೇಗಿದೆ ಅಂತ. ಹಿಂಗೆ ಟಾಪಲ್ಲಿದ್ದೀವಿ. ಆಲ್ರೆಡಿ 8:15 ಆಗಿದೆ. ಒಂದು ಮೇಜರ್ 1.5 ಅವರ್ ಆಗಿಲ್ಲ ಅನಿಸುತ್ತೆ. 1.25 ಅವರ್ ಆಗಿರಬೇಕು. ಅಷ್ಟರಲ್ಲಿ ಮೇಲ್ಗಡೆ ರೀಚ್ ಆಗಿದ್ದೀವಿ. ಫುಲ್ ವ್ಯೂ ನೋಡಿ ಹೇಗಿದೆ ಅಂತ. ಫುಲ್ ಹಿಮ್ಮತ್ತು ತುಂಬಿಕೊಂಡಿದೆ. ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಇಷ್ಟ ಆಯಿತು ಗೈಸ್. ಇಲ್ಲಿ ಒಂದು ಹಿಡನ್ ಪ್ಲೇಸ್ ಐತೆ ಕಣೋ. ಇಲ್ಲಿ ಯಾರು ಜಾಸ್ತಿ ಜನ ಹೋಗಿರಲ್ಲ. ಅದು ಒಂದು ನೀನು ಹೋಗಿದ್ಯಾ ಅಲ್ಲಿಗೆ? ಅಲ್ಲಿ ಫುಲ್ ಬಂಡೆ ಒಳಗಡೆ ನೀರು ಇರುತ್ತೆ. ಅದರಲ್ಲಿ ದೇವ್ರು ಇರುತ್ತೆ. ಯಾವುದೋ ಒಂದು ದೇವರು ಮರೆತು ಬಿಟ್ಟಿದ್ದೀನಿ. ಅಲ್ಲಿಗೆ ಹೋಗ್ಬೇಕು ಅನಿಸ್ತೈತಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಿ, ಇಲ್ಲಿ ಬೆಟ್ಟ ಹತ್ತೀನಿ ಅಂತವನೇ. ಗಡ್ವ ನೋಡ್ರೆ, ಕೋತಿ ನೋಡ್ರೆ ಬಾಯಿ ಹಾಕಂಗದೆ. ಯಾಕೋ ಹಂಗೆ ಕಾಣ್ತಾ ಐತೆ. ಆದ್ರೆ ಇಲ್ಲಿ ಪಕ್ಕದಲ್ಲಿ ಬಲಗಡೆ ಒಂದು ದೊಡ್ಡ ಕಡುವ ತೋರಿಸ್ತೀನಿ, ಎದ್ರಕೊಂಬೇಡಿ. ಇಂತು ಯಾವ ಹತ್ತಾವ್ರೆ, ಇಬ್ರು ಹತ್ತಾವ್ರೆ. ಪೀಕು ಪುರುಷೋತ್ತಮ್ ನೋಡ್ರೆ ಪೀಕು ಅಂತವನೇ. ನಾವು ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಏ ಬರ್ರೋ ಇಲ್ಲಿ ಯಾಕ್ರಲ್ಲ. ಬರ ಇಲ್ಲಿ ಚಿಕ್ಕೋತಿ ಬೈಲಿ. ಲೇ, ಇದು ರೊಮ್ಯಾನ್ಸ್ ಮಾಡೋ ಪ್ಲೇಸ್ ಅಲ್ಲಮ್ಮ. ಇದು ಎಲ್ಲ ದೊಡ್ಡ ಕೋತಿ. ಅಪ್ಪ ಕೋತಿ. ಇವನೇನ್ ದೊಡ್ಡ ಕೋತಿ ಇದ್ದಂಗ ಅದನ್ನ ಕೋತಿ ಅಪ್ಪ ಕೋತಿ. ತಿಗ ಕೆರ್ಕೊಂಡು ಅಯ್ಯಣ್ಣ ಆಯ್ತು ಬಿಡು, ಏನು ಮಾತಾಡ್ಸಲ್ಲ ನೀನು.
ಈಗ ಇಲ್ಲಿ ಟೈಮ್ ಬಂದು 9:30 ಬಿಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಸ್ಟುಡಿಯೋ ಬಂದು ಅಡೆಗೆ ಇಳ್ದಾದ್ಮೇಲೆ ಡಿಸೈಡ್ ಮಾಡ್ತೀವಿ. ಫಸ್ಟಾಗಿ ಇನ್ನೂ ತಿಂಡಿ ಬೇರೆ ಮಾಡಿಲ್ಲ. ನಮ್ಮ ಅಣ್ಣವರು ತಿಂಡಿ ಕೊಡಿಸಲೇ ನನಗೂ ಬೇರೆ ಹೊಟ್ಟೆ ತುಂಬ ಹಸಿತೈತೆ. ಹೋಗಿ ಒಂದು ಪ್ಲೇಟ್ ತಿರುಮರಿ ತಿಂದವನೇ. ಹೋಗಿ ತಿಂಡಿ ಫ್ರೆಂಡ್ಸ್ ತಿಂಡಿ ಎಲ್ಲ ಮಾಡಿ ನೆಕ್ಸ್ಟ್ ಸ್ಟುಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಈಗ ಬೆಳಗ್ಗೆ ಒಳಕಲ್ ತೀರ್ಥ ಓಪನ್ ಆಗಿರಲಿಲ್ಲ, ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ. ಇನ್ನೊಂದು 5 ಮಿನಿಟ್ಸ್ ಒಳಕಲ್ ತೀರ್ಥ ರೀಚ್ ಆಗ್ತೀವಿ. ಇವಾಗ ಅಲ್ಲಿ ಯಾರ್ಯಾರಿಗೆ ನೀರು ಸಿಗುತ್ತೆ ನೋಡೋಣ. ನೆಕ್ಸ್ಟು ಇವಾಗ ಒಳಕಲ್ ತೀರ್ಥ. ಒಳಕಲ್ ತೀರ್ಥ ಇದೆ ಇನ್ನೊಂದು 5 ನಿಮಿಷ ರೀಚ್ ಆಗ್ತೀವಿ. ನಾ ಪುರುಷೋತ್ತಮ್ಗೆ ಶೂ ಹಾಕೊಂಬಾರೋ ಅಂತ ಹೇಳ್ದು, ಸ್ಲಿಪ್ಪರ್ ಹಾಕೊಂಬಂದು 4 ಸಲ ಕೆಳಗೆ ಬಿದ್ದವನೇ. ಅಯ್ಯೋ ಅವ್ನು ಕೆಳಗೆ ಬಿಡೋದಿರಲಿ, ಏನೋ ಹೆಚ್ಚು ಕಮ್ಮಿ ಆದರೆ ನಾವು ಸಾಯ್ಬೇಕಲ್ಲ. ನೋಡಿರಿ, ನಾನು ಬೇರೆ ಪ್ಲೇಸಿಂದ ಹೋಗ್ತಾ ಇದ್ದೀನಿ. ಇದು ಒಂದು ರಹಸ್ಯವಾದ ದಾರಿ ನೋಡಿ. ಇಲ್ಲಿ ಯಾರೂ ಓಡಾಡಲ್ಲ. ನೀವು ಅಷ್ಟೇ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಲ್ಲರೂ ಹೋಗಿದ್ರಲ್ಲೇ ಹೋಗ್ಬಾರ್ದು. ನೀವು ಯಾರು ಹೋಗ್ದಿರಲ್ವಲ್ಲ ಆ ಥರ ದಾರಿಲಿ ನೀವು ಹೋಗ್ಬೇಕು. ಅವಾಗ ನೀವೇನಾದರೂ ಒಂದು ಅಚೀವ್ ಮಾಡ್ತೀರಾ. ಓಕೆ, ಸುಸ್ತಾಗ್ಬಿಟ್ಟೆ. ನಂತರ ಹೆಂಗ ಹೋಗೋದ್ರ ಮೇಲೆ ಕನೆಕ್ಟ್ ಆಗುತ್ತೆ. ಹೋಗಿ ಫ್ರೆಂಡ್ಸ್, ಕರೆಕ್ಟಾಗಿ ಈಗ 10:30 ಗಡೆ ಇದ್ದೀವಿ. ಮೇಲ್ಗಡೆಯಿಂದ ಅಡೆ ಬರೋಷ್ಟಕ್ಕೆ 1 ಅವರ್ ಆಯಿತು. ನೆಕ್ಸ್ಟು ಈಗ ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ವಿ. ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಂದಾರಗಿರಿಗೆ ಹೋಗ್ಬೇಕು ಅಂತ ಹೊರಟಿದ್ದೀವಿ. ಆಂಧ್ರಿಗೆ ಇನ್ನೊಂದು 5 ಮಿನಿಟ್ಸ್ ಮಂದಾರಗಿರಿ ರೀಚ್ ಆಗ್ತೀವಿ. ಹಾಯ್ ಗೈಸ್, ಇವಾಗ ಫೈನಲಿ ಮಂದಾರಗಿರಿ ಬೆಟ್ಟದ ಮೇಲೆ ಬಂದಿದ್ದೀನಿ. ಈಗ ಬೆಟ್ಟ ಹತ್ತಬೇಕು ಗೈಸ್. ಫೈನಲಿ ಮಂದಾರಗಿರಿ ಬೆಟ್ಟದ ಮೇಲೆ ಬಂದು ನೋಡಿ, ಇದೇ ಬೆಟ್ಟ. ಈಗ ಬೆಟ್ಟ ಹತ್ತಬೇಕು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ. ಆದರೆ ನಮ್ಮ ಅಣ್ಣಾಜಿ ಕೇಳ್ತಾ ಇಲ್ಲ, ಇನ್ನೂ ಹೋಗೋಣ ಅಂತಾನೆ. ಅದಕ್ಕೋಸ್ಕರ ಇದೊಂದು ಬೆಟ್ಟ ಹತ್ಬಿಟ್ಟು ಇನ್ನೊಂದು ಬೇರೆ ಪ್ಲ್ಯಾನ್ ಹಾಕಿದ್ದೀವಿ. ಅದನ್ನು ಆಮೇಲೆ ಹೇಳ್ತೀನಿ. ಈಗ ಬೆಟ್ಟ ಹತ್ಕೊಂಡು ಬರೋಣ ಫಸ್ಟು. ಫ್ರೆಂಡ್ಸ್, ಈಗ ಮಂದಾರಗಿರಿ ಹಿಲ್ಸ್ಗೆ ಬಂದಿದ್ದೀವಿ. ಇಲ್ಲೂ ಮೇಲ್ಗಡೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಹೇಳಿ ಗಾಡಿಯಲ್ಲಿ ಬಂದು ಇಲ್ಲೂ ನೋಡ್ರಿ ಇಷ್ಟು ದೂರ ಕಾಣ್ತಾ ಇದೆ. ಅಣ್ಣಾಜಿ ಫುಲ್ಲು ಟಯರ್ಡ್ ಆಗಿರೋ ಕಾರಣದಿಂದ ನಮ್ಮ ಅಣ್ಣಾಜಿ ಹತ್ರ ರಿಕ್ವೆಸ್ಟ್ ತಗೊಂಡು ಮೇಲೆ ಹತ್ತಿದ್ದೀನಿ. ಇವನೇ ಆನೆ ಮೇಲೆ ಅಂಬಾರಿ ಥರ ಇಟ್ಕೊಂಡು ಈಗ ನಾನು ತಾನೇ ಫ್ರೆಂಡ್, ನಿನ್ನ ಮೇಲೆ ನಾನು ಫ್ರೆಂಡ್. ಹುಷಾರಾಗಿ ಕರ್ಕೊಂಡು ಹೋಗು.
ಅಲ್ಲಿ ನಿನಗೊಂದು ಚಿರುಮುರಿ ಎಕ್ಸ್ಟ್ರಾ ಬಿಟ್ರೆ ಚಿರುಮುರಿ ಅಣ್ಣಗೊಂದು ಚಿರುಮುರಿ ಎಕ್ಸ್ಟ್ರಾ ಕಣ ಕಾಣಲ್ಲ ಅಲ್ಲಿ ಅಣ್ಣಗೊಂದು ಚಿರುಮುರಿ ಎಕ್ಸ್ಟ್ರಾ ಕೊಡ್ರು ಅಲ್ಲಿ ಫ್ರೆಂಡ್ಸ್ ಈಗ ಎಲ್ಲ ಕಡೆ ಹೋಗಿದ್ದು ಮುಗೀತು. ಪೂಜೇಶ್ವರ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿಗೆ ಹೋಗ್ಬಿಟ್ಟು ಸೀದಾ ಮನೆ ಕಡೆ ಹೊರಡ್ತಾ ಇದ್ದೀವಿ.